ಮಾಡಿದ್ದೀನಿ ನಾನು ಬ್ಯುಸಿಯಾಗಿ ಸುವಾರ್ತೆ ಸಾರಕ್ಕಾಗ್ದಾಗ ಏನು ಮಾಡಿದ್ದೀರಿ ನಮ್ಮ ಕಾರ್ಯಗಳಲ್ಲೂ ನಮ್ಮ ಇದರಲ್ಲೇ ನಾವು ಮುಳುಗೋಗಿ ಹೋಗ್ಬಿಟ್ಟಿದ್ದೀರಿ. ಅದೇ ದೇವರು ಕೆಲಸ ಸುವಾರ್ತೆನ ಸಾರೋದಕ್ಕಾಗಿ ನಮ್ಮನ್ನೇನು ಮಾಡಿದ್ರು, ದೇವರು ಆರಿಸ್ಕೊಂಡ. ದೇವರು ಪರಲೋಕ ಸತ್ತು ಮೂರನೇ ದಿನ ಎದ್ದು ಶಿಷ್ಯರನ್ನೆಲ್ಲ ಒಂದು ಬೆಟ್ಟದ ಮೇಲೆ ಕರ್ಕೊಂಡೋಗಿ ಹೇಳಿದ್ರು, ನಾನು ಹೋಗ್ತೀನಿ, ನಾನು ಸುವಾರ್ತೆ ಕಟ್ಟ ಕಡೆಯವರೆಗೂ ನೀವೆಲ್ಲರಿಗೂ ಎಲ್ಲ ಜಾತಿ ಜನಕ್ಕೂ ಸುವಾರ್ತೆ ಸಾರಬೇಕು ಅಂತ ಹೇಳಿ ಏನು ಮಾಡೋದು, ದೇವರು ಪರಲೋಕಕ್ಕೆ ಏರಿ ಹೋದ್ರು. ಅದನ್ನು ನಾವು ನೋಡ್ತೀವಿ. ಹಂಗಾದ್ರೆ ದೇವರು ಹೇಳಿದ ಮಾತನ್ನ ಇವತ್ತು ನಾವು ನೆರವೇರಿಸ್ತಾ ಇದ್ದೀರಾ? ಇವತ್ತು ನಾವು ಯಾರು ನೆರವೇರಿಸ್ತಾ ಇಲ್ಲ. ಯಾಕಂದ್ರೆ ನಮ್ಮ ಕಾರ್ಯಗಳು, ನಮ್ಮ ಆಲೋಚನೆ, ನಮ್ಮ ಸಂಸಾರ, ನಮ್ಮ ಕಾರ್ಯಗಳಲ್ಲಿ ಏನು ಆಗಿದ್ದೀವಿ ನಾವು ಇದ್ದು ಹೋಗಿ ದೇವ್ರ ಸುವಾರ್ತೆನಲ್ಲ ಅವ್ರು ನೆನೆಸ್ಕೊಳ್ಳೋದು ಕೂಡ ಕಷ್ಟ ಆಗ್ಬಿಟ್ಟೈತೆ. ಆ ರೀತಿ ಯಾವ್ದೋ ಕಾಲದಲ್ಲಿ ಏನು ಮಾಡ್ತಾ ಇದ್ದೀವಿ, ನಾವು ವಾಸ ಮಾಡ್ತಾ ಇದ್ದೀವಿ. ಮತ್ತೊಂದ್ಸಲ 4ನೇ ವಾಕ್ಯ ಓದು. ಸುವಾರ್ತೆಯನ್ನು ನನ್ನ ವಶಕ್ಕೆ ಒಪ್ಪಿಸಿದನಲ್ಲ. ಸುವಾರ್ತೆ ನನ್ನ ವಶಕ್ಕೆ ಯಾರ ವಶಕ್ಕೆ ಒಪ್ಪಿಸ್ತಾರೆ ಸುವಾರ್ತೆನ? ನಮ್ಮಕ್ಕೆ ಒಪ್ಪಿಸ್ಬಿಡೋದು. ನಾನು ಸಾರ್ತೀನಿ, ನಾನೇ ಬಂದು ಸಾರ್ತೀನಿ, ನೀವು ಸಾರ್ಬೇಡ್ರಿ ಅಂತ ಹೇಳಿಲ್ಲ ಯೇಸು ಸ್ವಾಮಿ. ಸುವಾರ್ತೆ ನಮ್ಗೆ ಒಪ್ಪಿಸ್ಬಿಡೋದು. ಇವಾಗ ನಮ್ಮ ಮಕ್ಕಳ ಆಸ್ತಿ ಪಾಸ್ತಿ ಬಿಟ್ಟೋದ್ರೆ ಯಾಕೆ ಒಪ್ಪಿಸ್ತಾರೆ? ಮಕ್ಕಳು ತಾನೇ ಒಪ್ಸಿ ಹೋಗ್ತಾರೆ. ಅವ್ರು ಎತ್ಕೊಂಡು ಹೋಗ್ತಾರ? ಹೋಗೋದ್ರಿಲ್ಲ. ಮಕ್ಕಳಿಗೆ ಏನು ಮಾಡಿದ್ರು ಹೋಗ್ತಾರೆ. ಅದೇ ಥರ ದೇವ್ರ ವಾಕ್ಯನ ಕೂಡ ದೇವ್ರು ಹೇಳಿದ್ರು, ಎಲ್ಲ ಪಟ್ಟಗಳು ಎಲ್ಲ ಜಾತಿ ಜನರಿಗೂ ನನ್ನ ಸುವಾರ್ತೆ ಸಾರ್ರಿ ಅಂತ ಹೇಳ್ಬಿಟ್ಟು ಒಪ್ಪಿಸ್ಬಿಟ್ಟು, ಅದು ಹೇಳ್ಬಿಟ್ಟು ಹೋಗಿಲ್ಲ, ಅದನ್ನ ನಮ್ಗೆ ಒಪ್ಪಿಸಿ ಕೊಟ್ಟು ದೇವ್ರೇನ್ ಮಾಡಿದ್ರು, ಪರಲೋಕಕ್ಕೆ ಏರಿ ಹೋದ್ರು. ಕೆಳಗಡೆ ಹಂಗೆ ಎಂದು ಯೋಚಿಸುವವರಾಗಿ ಮನುಷ್ಯರನ್ನು ಮೆಚ್ಚಿಸಬೇಕೆನ್ನದೆ ಹೃದಯವನ್ನು ಪರಿಶೋಧಿಸುವ ದೇವರನ್ನೇ ಮೆಚ್ಚಿಸಬೇಕೆಂದು ಮಾತಾಡುತ್ತೇವೆ. ನಾವು ಏನ್ ಮಾಡ್ದಲ್ಲ ಯೋಚಿಸ್ಬೇಕು ಅಂತ ದೇವ್ರ ಹೇಳ್ತಾರೆ. ನಾವು ಯೋಚನೆ ಮಾಡಿದಾಗೆ ನಾವು ಒಂದೊಂದು ವಿಷಯಗಳು ನಡ್ಕೊಂತ ಇದ್ದೀವಿ. ಸುವರ್ಣ ಸಾರಬೇಕು ಅಂತ ನಮ್ಮ ಮನಸ್ಸಲ್ಲಿ ಇದ್ರು ಕೂಡ ಅದನ್ನ ಸಾರೋದಕ್ಕೆ ಏನ್ ಮಾಡ್ತಾ ಇಲ್ಲ. ನಮ್ಮ ಕಾರ್ಯಗಳು, ನಮ್ಮ ಆಲೋಚನೆಗಳು, ಸೈತಾನ ಕಾರ್ಯಗಳು ನಮ್ಮನ್ನ ಬಿಟ್ಕೊಡ್ತಾ ಇಲ್ಲ. ಒಬ್ರು ಹೇಳೋದಕ್ಕೂ ನಮ್ಮಿಂದ ಆಗ್ತಾ ಇಲ್ಲ. ಆ ರೀತಿಯಾಗಿ ಏನ್ ಮಾಡಿದ್ರೆ ಸೈತಾನ ನಮ್ಮ ಆತ್ಮಗಳನ್ನ ಕುಗ್ಗಿಸ್ಬಿಟ್ಟಿದೆ. ನಾವು ಸೈತಾನ ಕೈಗೆ ಒಪ್ಪಿಸಿದ್ರೆ ಹೊರತು ದೇವ್ರ ಕೈಗೆ ನಾವು ಕೊಡ್ತೇವೆ. ದೇವ್ರ ಆತ್ಮ ನಾವು ಮಳಗಿದ್ರೆ ನಾವು ಅನೇಕರಿಗೆ ಸುವಾರ್ತೆ ಸಾರ್ತಾ ಇದ್ರೆ ಏನೋ, ಅದೇ ದೇವ್ರ ಆತ್ಮ ಇದ್ದೇ ಇರೋದು ನಾವೇನ್ ಮಾಡ್ತಾರೆ, ಸುವಾರ್ತೆನ ಸಾರ್ತಾ ಇಲ್ಲ. ಹಂಗೆ ಹೋದಪ್ಪ, ಅದೇ ಮತ್ತೊಂದ್ಸಲ ಹೋದ್ರು. ಸುವಾರ್ತೆಯನ್ನು ನಮ್ಮ ವಶಕ್ಕೆ ಒಪ್ಪಿಸಿದ್ದಾನಲ್ಲ ಎಂದು ಯೋಚಿಸುವವರಾಗಿ ಮನುಷ್ಯರನ್ನು ಮೆಚ್ಚಿಸಬೇಕೆನ್ನದೆ ಹೃದಯವನ್ನು ಪರಿಶೋಧಿಸುವ ದೇವರನ್ನೇ ಮೆಚ್ಚಿಸಬೇಕೆಂದು ಮಾತಾಡುತ್ತೇವೆ. ಇವಾಗ ನಾವೇನ್ ಮಾಡ್ತೇವೆ, ದೇಶ ಏನ್ ಮಾಡ್ತದೆ, ಇವಾಗ ಯಾರಾದ್ರೂ ದೇವ್ರ ಬಗ್ಗೆ ಕೇಳೋದು ಹೇಳ್ತಾರ? ಇಲ್ಲ. ಮನುಷ್ಯನ್ ಏನ್ ಮಾಡ್ತಾರೆ, ಇವತ್ತು ಆ ಮನುಷ್ಯ ಹಂಗ್ ಮಾಡ್ದ, ಈ ಮನುಷ್ಯ ಹಿಂಗ್ ಮಾಡ್ದ, ಅವ್ನು ಅಷ್ಟು ಬದುಕವ್ನೆ, ಇವ್ನು ಇಷ್ಟು ಬದುಕವ್ನೆ, ಅವ್ರು ಹಂಗೆ ಹಿಂಗೆ ಅಂತ ಅನೇಕ ಮಾತುಗಳನ್ನ ಮಾತಾಡಿ ಇವತ್ತು ಮನುಷ್ಯರೇ ಮೇಲೆ ಎತ್ತಿಸ್ತಾರೆ, ಮನುಷ್ಯರೇ ಕೊಲ್ತಾವ್ರೆ. ಇವತ್ತು ಮಂದಿ ಎತ್ತಿಸೋದು ಮನುಷ್ಯರೇ, ಒಬ್ಬ ಮನುಷ್ಯನ ಒಬ್ಬ ಸಾಯಿಸೋದು ಕೂಡ ಮನುಷ್ಯ. ಮೂರು ಮಂದಿ ಮನುಷ್ಯನ ಸಾಯಿಸ್ತವ್ರ? ಇಲ್ಲ. ಎತ್ತಿಸೋದು ಯಾರು? ಮನುಷ್ಯ. ಸಾಯಿಸೋದನ್ನು ಮನುಷ್ಯ. ಹಾಳು ಮಾಡ್ತಾ ಇರೋದು ಮನುಷ್ಯ, ಉದ್ಧಾರ ಮಾಡಿ ಹೋಗ್ತಾ ಇರೋದು ಮನುಷ್ಯ. ಎಲ್ಲರೂ ಮನುಷ್ಯರೇ ಮಾಡ್ತಾ ಇರೋದು. ಮನುಷ್ಯರನ್ನ ಬೆಚ್ಚಿಸೋದು ದೇವ್ರನ್ನ ಮಾಡೋದಕ್ಕೆ ದೇವ್ರು ನಮ್ಮನ್ನ ಕರೆದಿಲ್ಲ. ಈ ಪಾಪವಾದ ಲೋಕದಲ್ಲಿ ಎಷ್ಟೋ ಕೋಟಿ ಜನ ಇದ್ರು ಅನುಪರವಾಗಿ ದೀನರಾಗಿ ನಮ್ಮನ್ನ ಕಳೆದ್ರು. ಯಾಕಂದ್ರೆ ನಮ್ಮ ಹೃದಯಗಳನ್ನ ಪರಿಶುದ್ಧವಾಗಿ ಇಟ್ಕೊಂಡು ಆತನ ಸುವಾರ್ತೆ ಸಾರೋದಕ್ಕ. ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಸುವಾರ್ತೆ ಅಂದ್ರೆ ನಾವು ಮೊದಲಾಗ ಏನ್ ಮಾಡೋದು, ಜೀವಿಸ್ತಾ ಇದ್ದೀವಿ. ಇವತ್ತು ಮನುಷ್ಯನ ಮಹಿಮೆ ಪಡಿಸ್ತಾರೆ ಹೊರತು ದೇವ್ರನ್ನ ಯಾರು ಮಹಿಮೆ ಪಡಿಸ್ತಾ ಇಲ್ಲ. ಇವತ್ತು ದೇವ್ರು ಅಂದ್ರೆ ಮುರ್ತವ್ರೆ. ಯಾರತ್ರ ದುಡ್ಡಿರ್ತದೋ ಅವರೇ ದೇವ್ರು. ಇವತ್ತು ಯಾರತ್ರ ಆಡಂಬರವಾಗಿರ್ತಾನೋ ಅವನೇ ದೇವ್ರು. ಇವತ್ತು ಒಂದು MLA ಮನೆ ಮುಂದೆ ಲಾಸ್ಟ್ ಟೈಮ್ ರೇವ ಕಾಲೇಜ್ ಓನರು ಮನೆ ಹತ್ರ ಹೋದ್ರೆ ನನ್ನ ಮನೆಗ ಈ ಸಲ ಎಲೆಕ್ಷನ್ ಗೆದ್ದವಲ್ಲ, ಅವ್ರ ಹೆಸರು ಅದ್ಭುತವಾದ ಕಾರ್ಯ, ಅದು ಅಸಹ್ಯವಾದ ಕಾರ್ಯ. ಅಲ್ಲಿ ಜನರಿಗೆ ಹೊತ್ತು ಕಣ್ಣಿದ್ದು ಕುರುಡಾಗ್ಬಿಟ್ಟಾರೆ. ಮನುಷ್ಯನ ಹೆಚ್ಚೋದ್ರಿಂದ ಪರಿಶುದ್ಧವಾದ ಹೃದಯನ ಪರೀಕ್ಷೆ ಮಾಡೋ ದೇವ್ರನ್ನ ಹೆಚ್ಚಿಸೋದು ಎಷ್ಟೋ ಒಳ್ಳೇದಾಗದೆ. ಮತ್ತೊಂದ್ಸಲ ಓದಪ್ಪ ವಾಕ್ಯ. ಸುವಾರ್ತೆಯನ್ನು ನಮ್ಮ ವಶಕ್ಕೆ ಒಪ್ಪಿಸಿದ್ದಾನಲ್ಲ ಎಂದು ಯೋಚಿಸುವವರಾಗಿ ಮನುಷ್ಯರನ್ನು ಮೆಚ್ಚಿಸಬೇಕೆನ್ನದೆ ಹೃದಯವನ್ನು ಪರಿಶೋಧಿಸುವ ದೇವರನ್ನೇ ಮೆಚ್ಚಿಸಬೇಕೆಂದು ಮಾತಾಡುತ್ತೇವೆ. ಮನುಷ್ಯನ ಮೆಚ್ಚಿಸದೆ ಹೃದಯವನ್ನ ಪರಿಶುದ್ಧ ಮಾಡುವ, ಹೃದಯನ ಪರೀಕ್ಷಿಸಿ ತಿಳಿದುಕೊಳ್ಳುವ ದೇವರನ್ನ ಮೆಚ್ಚೋದು ಎಷ್ಟೋ ಉನ್ನತವಾಗಿದೆ. ಯಾಕಂದ್ರೆ ನಮ್ಮ ದೇವ್ರು ಗೊತ್ತು. ದೇವರು ಅಂತರಾಳ ನೋಡ್ತಾರೆ. ನಮ್ಮ ಶರೀರ ನೋಡ್ತಾರ, ನಾವು ಹಾಕೋ ಬಟ್ಟೆ ನೋಡ್ತಾರ, ನಾವು ತಿನ್ನೋ ಊಟ ನೋಡಲ್ಲ. ನಮ್ಮ ಅಂತರಾಳ ಎಷ್ಟು ಶುದ್ಧವಾಗದೆ. ಯಾಕಂದ್ರೆ ಅದನ್ನ ನಾವು ಆಸ್ತಿ ಪಾಸ್ತಿ ಕೇಳಿಲ್ಲ, ನಿಮ್ಮ ಹೃದಯನ ನಾನು ಸ್ವಲ್ಪ ಹೃದಯದ ಜಾಗ ಕೊಡೋದು ಮಾತ್ರ ಕೇಳಿದ್ರು. ಇವತ್ತು ಆ ಹೃದಯನೇ ಕಚ್ಚಿತವಾಗಿ ಏನಾಗಿದೆ, ಮೋರಿ ಆಗಿದೆ. ಇವತ್ತು ಆ ಹೃದಯದಲ್ಲಿ ದೇವ್ರು ವಾಸ ಮಾಡೋದ್ರೆ ಮಾಡ್ತಾರ? ಮಾಡಲ್ಲ. ಯಾಕಂದ್ರೆ ಹೃದಯ ತಿಳಿದುಕೊಳ್ಳೋ ದೇವ್ರ ಮನುಷ್ಯನ ಮೇಲೆ ಆಡಂಬರ ನೋಡ್ತಾನೆ,
ನಾವು ಹಾಕೋ ಬಟ್ಟೆಗಳು ನೋಡಿ ಬಿದ್ದೋಗ್ತಾರೆ. ಓ ಇವ್ರ ಬಟ್ಟೆ ಇಷ್ಟ ಬಟ್ಟೆ ಹಾಕೋರೆ, ಇವ್ರು ಎಷ್ಟು ಕೋಟಿ ಬಾಳ್ತಾರೋ, ಹೆಂಗಾರೋ ಇದು ಹೆಂಗವ್ರ ಫ್ಯಾಮಿಲಿ ಹೆಂಗೋ, ಹಿಂದೆಗಡೆ ಹೆಂಗೋ, ಮನೆ ಹೆಂಗೋ ಅಂತ ಈ ರೀತಿ ಯೋಚನೆ ಮಾಡೋ ಜನರ ಮಧ್ಯದಲ್ಲಿ ನಾವಿರ್ತೀವಿ. ಅದು ನಮ್ಮನ್ನ ಪರೀಕ್ಷೆ ಮಾಡ್ತಾರೆ, ನಮ್ಮ ಹೃದಯನ ಪರೀಕ್ಷೆ ಮಾಡ್ತಾರೆ. ಅವ್ರು ನಮ್ಮ ಹೃದಯನ ನೋಡ್ತಾರೆ, ನಮ್ಮ ಹೃದಯ ಏನಿದೆ ಅಂತ ನೋಡ್ತಾರೆ ಅಂತ ನಾವು ಆಲೋಚನೆ ಮಾಡೋದಕ್ಕೆ ನಮ್ಮ ಮನಸ್ಸಲ್ಲಿ ಹೃದಯದ ಕಣ್ಣು ಏನ್ ಮಾಡಿಲ್ಲ ನಮ್ಗ ತೆರೆದಿಲ್ಲ, ಮುಚ್ಕೊಂಡ್ಬಿಟ್ಟವೆ. ಅದಕ್ಕೆ ಏನ್ ಮಾಡ್ತಾ ಇದ್ರ ಇವತ್ತು ಮನುಷ್ಯ ಲೋಕದಲ್ಲಿ ಮಾಡ್ಬೇಕಾದ್ರೆ ಮನುಷ್ಯನೇ ಆಡಂಬರವಾಗಿದ್ದಾರೆ. ಅವ್ರನ್ನ ಅವರೇ ಹೆಚ್ಚಿಸಿ ಅವ್ರನ್ನೇ ಕೊಂದಾಕಿ ಅವ್ರೇ ನಾಶ ಮಾಡ್ಕೊತಾ ಇದ್ದಾರೆ. ಅದೇ ನಮ್ಮ ದೇವ್ರು ಹೇಳ್ತಾರೆ, ಹೃದಯವನ್ನು ಪರೀಕ್ಷೆ ಮಾಡೋ ದೇವ್ರನ್ನ ಇವತ್ತು ಯಾರು ಮೆಚ್ಚಿಸ್ತಾ ಇಲ್ಲ. ಯಾಕಂದ್ರೆ ಅದನ್ನು ಎಂತೋರು ಎಲ್ಲರೂ ಗೊತ್ತಿದ್ರು ಕಣ್ಣೇನ್ ಮಾಡಿದೆ, ಆತ್ಮದ ಕಣ್ಣು ಪೂರ್ಣ ಆಗ್ಬಿಟ್ಟೈತಿ. ಅದು ತೆಗೆದು ನೋಡೋದಕ್ಕೂ ಆಗ್ತಾ ಇಲ್ಲ. ಯಾಕಂದ್ರೆ ಸೈತಾನ ಏನ್ ಮಾಡಿ ಮುಚ್ಚಿಬಿಟ್ಟವ್ನಿ. ಆ ಪರಿಶುದ್ಧವಾದ ಕಣ್ಣಿನಿಂದ ನಾವು ದೇವರು ನೋಡ್ಬೇಕಾದ್ರೆ ಅದನ್ನ ನಮ್ಮ ಹೃದಯದ ಹತ್ರ ಬರೋದಕ್ಕೆ ಅದು ಕ್ಷಣ ಮಾತ್ರದಲ್ಲಿ ಉನ್ನತವಾಗಿ ದೇವರಾಗಿದ್ದಾರೆ. ಮತ್ತೊಂದು ವಾಕ್ಯ, ಸುವಾರ್ತೆಯನ್ನು ನಮ್ಮ ವಶಕ್ಕೆ ಒಪ್ಪಿಸಿದ್ದಾನಲ್ಲ ಎಂದು ಯೋಚಿಸುವವರಾಗಿ ಮನುಷ್ಯರನ್ನು ಮೆಚ್ಚಿಸಬೇಕೆನ್ನದೆ ಹೃದಯವನ್ನು ಪರಿಶೋಧಿಸುವ ದೇವರನ್ನೇ ಮೆಚ್ಚಿಸಬೇಕೆಂದು ಮಾತಾಡುತ್ತೇವೆ. ನಾವ್ ಎಷ್ಟು ಜನ ದೇವರನ್ನು ಮೆಚ್ಚಿಸ್ಬೇಕು ಅಂತ ಅನ್ಕೊಂತೀರಾ? ದೇವ್ರೆ ಇಷ್ಟನೇ ಮಾಡಿ ತಪ್ಪಾಯ್ತು, ಇನ್ನು ಮುಂದೆ ಯಾರು ನಿಮ್ಮನ್ನು ಮೆಚ್ಚಿಸೋ ಮಕ್ಕಳಾಗಿ ನಾವು ಬಿಡ್ತೀವಿ. ಲೋಕದ ಆಡಂಬರ, ಲೋಕದ ಇಚ್ಛೆ, ಲೋಕದ ಕಾರ್ಯಗಳನ್ನು ನಾವು ಹಿಂಬಾಲಿಸಿ ಮನುಷ್ಯನ ಮೆಚ್ಚಿಸಿದ್ರೆ ಸಾಕು ಏಸಪ್ಪ. ನಿಮ್ಮನ್ನೇ ನಾವು ಮೆಚ್ಚಿದೆ ಅಂದ್ರೆ ದೇವರ ಸಮ್ಮುಖದಲ್ಲಿ ನಾವು ಹೇಳೋದು ಮಾತ್ರ ಅಲ್ಲ, ಆ ರೀತಿಯಾಗಿ ನಾವು ನಡ್ಕೊಬೇಕು. ಬಿಟ್ಬಿಟ್ರೆ ನಾವು ಮರ್ತೋಗ್ಬಿಡ್ತೀರಿ. ಆದ್ರೆ ಮರಿದಾಗೆ ಇರೋರು ಒಬ್ರು ಅವ್ರೇನ್ ಮಾಡ್ತಾರೆ, ನಿಲ್ಲಿ ನಾವು ಒಂದ್ಸಲ ಪರ್ಲೋಕ ಓದ್ಬೇಕಾದ್ರೆ ನೀವು ಇದರಿಂದ ಮಾತಾಡಿದೆ, ಹಿಂಗೆ ಆಯ್ಕೆ ಮಾಡಿದೆ, ಹಿಂಗೆ ನಡ್ಕೊಂಡೆ, ಇದೆಲ್ಲ ಎಲ್ಲಿ ಮಾಡಿದೆ ಅಂತ ಅವ್ರೇನ್ ಮಾಡ್ತಾರೆ. ನಮ್ಮ ಮನೇಲಿ ಪಿಕ್ಚರ್ ಕಂಡು ಆ ರೀತಿಯಾಗಿ ನಮ್ಮ ಮುಂದೆ ಮೂವಿ ತಂದಿರ್ತಾರೆ. ಅವಾಗ ನಾವು ದೇವ್ರ ಮುಂದೆ ಇಲ್ಲ ದೇವ್ರಾಯ್ತು ತಪ್ಪಾಯ್ತು, ಇವತ್ತು ನೋಡೋಕ್ಕಾಗಿಲ್ಲ ನಾಳೆ ಮಾಡ್ತೀನಿ ಅಂದ್ರೆ ಅವ್ರು ಕ್ಷಮಿಸೋಂಥ ದೇವರು ಅಲ್ಲ. ಒಂದೇ ಸಲ ಕ್ಷಮೆ ಇದ್ದಿದ್ರೆ ಭೂಮಿ ಮೇಲೆ ಮಾತ್ರ ಇರೋ ಗಂಟೆ ಮಾತ್ರ ಕ್ಷಮೆ. ಪರ್ಲೋಕ ಹೋದ್ಮೇಲೆ ಕ್ಷಮೆ ಅನ್ನೋದು ಇಲ್ಲ. ಯಾಕಂದ್ರೆ ದೇವ್ರು ಅದಕ್ಕೆ ನಮ್ಮನ್ನ 60 ವರ್ಷ 70 ವರ್ಷ ಯಾಕೆ ಭೂಮಿ ಮೇಲೆ ಇರ್ತವ್ರೆ ಅಂದ್ರೆ ಸರಿ ಹೋಗ್ಲಿ ತಿದ್ಕೊಂತಾರೆ ಸರೋತಾರಂತೆ. ಅಷ್ಟು ವರ್ಷ ತಿದ್ಕೊಂಡು ಸರೋಗದೆ ಇರೋರು ಸ್ವತ್ಮೇ ಸರೋಗಲ್ಲ. ಅದಕ್ಕೆ ದೇವರ ಬೇಕಂದ್ರೆ ನಮ್ಮ ಹೃದಯಗಳನ್ನು ಪರೀಕ್ಷಿಸಿ ಮಾಡಿ ತಿಳಿದುಕೊಳ್ಳೋದಕ್ಕೆ ನಾವು ಅಧೀನರಾಗಿರ್ಬೇಕು. ದೇವರಿಗೆ ವಾಗ್ದಾನ ಕೊಟ್ಟಿದ್ದಕ್ಕಾಗಿ ದೇವ್ರ ಕೊಟ್ಟೆ ಅಂತ ಹೇಳ್ತೀವಿ. ಅದಕ್ಕಾಗಿ ಅದು